you're crying? Come next year, okay? Huh? Don't cry. Yumani came to the Paris, guys, and I'm feeling very much nice. This is my Mosi guy. Oh, ಇರೋಬರ ಶಕ್ತಿ ಎಲ್ಲ ಹಾಕಿದ್ದಾಳೆ. ಇವಾಗ ನಮ್ಮ ಹಿಮಾನಿಗೆ ಶಾಪಿಂಗ್ ಮಾಡಿಸಲು ಬಂದಿದ್ದೇವೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ವ್ಲಾಗ್ಸ್. ಸೊ ಇವತ್ತು ನಾವು ನಮ್ಮ ಹಿಮಾನಿನ ಕರ್ಕೊಂಡು ಪ್ಯಾಲೇಸ್ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವಳಿಗೆ ಮೈಸೂರು ತುಂಬ ತೋರಿಸ್ಬೇಕಿತ್ತು, ಆಗಲಿಲ್ಲ ಜಾಸ್ತಿ ತೋರಿಸೋದಕ್ಕೆ. ಒಂದೊಂದು ಪ್ಲೇಸ್ನ ಕವರ್ ಮಾಡಿದ್ದೀವಿ, ಆಲ್ಮೋಸ್ಟ್ ಎಲ್ಲ ನೋಡಿದ್ದಾಳೆ. ಲಾಸ್ಟ್ ಡೇ ಇದೊಂದು ಹೇಳ್ತಾವಳೆ ಪ್ಯಾಲೇಸ್ ಇನ್ ಮೈಸೂರು. ಓಕೆ, ಪ್ಯಾಲೇಸ್ ಮತ್ತು ಬೆಟ್ಟ ಒಂದು ಬಾಕಿ ಇತ್ತು, ಬಟ್ ಬೆಟ್ಟ ತೋರ್ಸೋಕ್ಕೆ ಆಗಲ್ಲ, ನಂಗೆ ಮನಸ್ಸು ಇಲ್ಲ ಹೋಗೋಕ್ಕೆ. ಇವಾಗ ಪ್ಯಾಲೇಸ್ ಒಂದು ತೋರಿಸ್ಕೊಂಡು ಮತ್ತು ಅಲ್ಲೇ ಅಕ್ಕಪಕ್ಕ ಏನೇನಿದೆ ಅದನ್ನೆಲ್ಲ ತೋರಿಸ್ಕೊಂಡು ಬರ್ತೀನಿ. ನಾನು ರಚಿತಾ ಬರ್ತಾ ಇದ್ದಾಳೆ, ಹಿಮಾನಿ 3 ಜನ ಹೋಗ್ತಿದ್ದೀವಿ ಆಟೋದಲ್ಲಿ. ಆ್ಯಕ್ಚುಲಿ ಅಣ್ಣ ಬರಬೇಕಿತ್ತು, ಅವನು ನಿನ್ನೆ ಅವ್ನ ಫ್ರೆಂಡ್ಸ್ ಜೊತೆ ರೆಸಾರ್ಟ್ಗೆ ಹೋಗಿರೋದು, ಇನ್ನೂ ಬಂದಿಲ್ಲ ಸರ್ರು. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಶೋ ಯುವರ್ ಡ್ರೆಸ್ ಹಿಮಾನಿ. ಲುಕ್ ಮೈ ಡ್ರೆಸ್. ವಾವ್, ನೈಸ್. ಫಸ್ಟ್ ಸಿ ಹರ್ ಡ್ರೆಸ್ ಆಲ್ಸೋ, ನಾಟ್ ಮೈ ಡ್ರೆಸ್ ಆಲ್ಸೋ. ನೋಡ್ಕೊಡಿ ಗೈಸ್, ಇಲ್ಲೇ ಏನಿಲ್ಲ, ನಾರ್ಮಲ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಬನ್ನಿ. ರಚಿತಾ ಆಲ್ರೆಡಿ ಅವ್ರ ಮನೆ ಬಿಟ್ಟಿದ್ದಾಳೆ, ಇವಾಗ ನಾವು ಹೊರಡಬೇಕು. ಸ್ಟೈಲಾಗಿ ಫ್ರೀ ಏರ್ ಬಿಟ್ಕೊ ಬಂದ್ಲು. ಈಗ ನೋಡಿ ಹೆಂಗೆ ಕೂತವಳೆ, ಹಿಂದೆ ಒಂದು ಕೈ ಮುಂದೆ ಒಂದು ಕೈ. ಲೀವ್ ನೈಸ್ ಹಿಮಾನಿ, ಹೀರೋಯಿನ್, ಮನಾಲಿ ಹೀರೋಯಿನ್. ಸೊ ನಾವು ಹೋಗ್ತಾ ಇದ್ದೀವಿ. ರಚಿತಾ ಅವ್ರು ಬಂದಿದ್ದಾರೆ, ಅವಳ ಮೇಲೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀನಿ. ಅವಳ ಮಾತು ಅವಳೆಲ್ಲ ಅವಳೇ ಅರ್ಥ ಮಾಡ್ಕೋಬೇಕು. ಮೊನ್ನೆಯಿಂದ ಹೇಳ್ತೊಳ್ ಕಣೆ, ನನ್ನ ಲಾಸ್ಟ್ ಡೇ ಅಂತ. ಟುಡೇ ಇಸ್ ಫೈನಲಿ ಲಾಸ್ಟ್ ಡೇ. Not life last day. In Mysore it's last day. Yeah. Okay, my mistake, my bad. ಸೊ ಬಂದಿದ್ದೀವಿ ಇವಾಗ. ಡ್ಯಾನ್ಸ್. No. It will not tell me how is it. It's nice. I'm shocked. You're shocked? Yeah. ವೈ? It's a feeling. No, ಫುಲ್ ಬಿಗ್. It's look like ಆಲ್ ಸಿಲ್ವರ್. ಸಿ ನೈಸ್. Let's go for it. ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡ್ರು ಹಿಮಾನಿ ಅವರಿಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಅಂದರೆ ಮೈಸೂರು ಪ್ಯಾಲೇಸಿಗೆ ಬಂದಿದ್ಲು ಅಂತ ಒಂದು ಮೆಮೊರಿ ಇರಲಿ ಅಂತ ತಗೊಂಡು. I will miss my palace. ಯಾರ್ ಪ್ಯಾಲೇಸ್? ಐಸ್ ಕ್ರೀಮ್. So, it's not there also. Let's go back and we came to the Paris, guys, and I'm feeling very much nice. This is my Mosi, guys. See, she brought me here. Now we are going to game. After that we will go to shopping. Bye guys, for today this much only. Bye. Coming in Palace. ನಮ್ಮನೆ ಕೇಳ್ತಾಳೆ. ಸೂಪರ್, ಫ್ಯಾಂಟಾಸ್ಟಿಕ್ ಹಿಮಾನಿ. Super. What about you? Hey, I'm also feeling nice. ಶೋ ಪ್ಯಾಲೇಸ್. See guys, this is the palace, and this is big palace, and she is making my video, guys. See, her name is Rachita Mosi, and this is me. ಮೈಸೂರಿಗೆ ಬಂದಿದ್ದೀವಿ ಗೇಮ್ಸ್ ಆಡ್ಸೋಣ ಅಂತ. ಇವಾಗ ಇದರಲ್ಲಿ 15 to 16 ಗೇಮ್ ಆಡ್ಬೋದಂತೆ, ಇದಕ್ಕೆ 1000 rupees. ಸೊ ಆಲ್ರೆಡಿ ನಾವು 3-4 ಗೇಮ್ಸ್ ಆಡಾಯಿತು. ವಿಚ್ ಒನ್? ಒಂದು ಆಡ್ತಾ ಇಲ್ಲ, ನೀವು ಆಡಿ ಅಂತಿದ್ದಾಳೆ. ಎಲ್ಲ ನಾವೇ ಆಡ್ತಾ ಇದ್ದೀವಿ. 10 ಗೇಮ್ಸ್ ಆಡ್ತೀವಿ. Start, Himani. Yeah. Hey.
ಇರೋಬರ ಶಕ್ತಿ ಎಲ್ಲ ಹಾಕಿದ್ದಾಳೆ ತಟ್ಟಿ ಗೊರ ಇನ್ನೊಂದು ನಾನು ಟ್ರೈ ಮಾಡ್ತೀನಿ ಕೊಡು ಇದೇ ತೂಕ ಇದೆ Once more I will try now. This much harder the game is also. ವೇಟ್ ಅದು ಮೂರೇನಾ ನಂದು Are you ready? Mrs. Rachita Thakur. Garuda. ಉಮೇಶ್ Umesh. ಎಲ್ಲೇ ಬರ್ತಾನೆ ಇಲ್ಲ Give your purse. How will you? ಆಡು Okay. ಹಾ ಚೇಂಜಿಚ್ಚು ಓಕೆ Moti, can I try once more? ಓಕೆ ಕ್ಯಾಚ್ ಏನ್ ಮಾಡೋದಿದು ಫಾಸ್ಟ್ ಇಮಾನಿ ಫಾಸ್ಟ್ 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 ಇಮಾನಿ ಓ ಅದನ್ನ ಅದ್ರೊಳಗೆ ಹಾಕದಾ ಓಕೆ ಫಾಸ್ಟ್ ನಾಳೆ ತನಕ ಹಾಕ್ತಾರು ಫ್ಲೈಟ್ ಬರೋ ತನಕ ಹಾಕ್ತಾರು ನಾವು ಹೋಗಂಗಿಲ್ವಾ ಇಲ್ಲ ಬೇಡ ಅಂತ ಇಳಿದ್ ಬಿಡು ತೆಗಿಬೇಡ ಓ ಅಷ್ಟೇ ಓ ಇನ್ನೂ 2 ಬಾಲ್ ಇದೆಯಲ್ಲ ವಾವ್ ವಾವ್ Lunchtime, guys. Pizza. Yeah. Time. This is Rachita. Hi. Hi. She's addicted to vlogs now. Yeah. What did you order? Can you show me the list? So, guys, she ordered pizza. ಏನು ಗೊತ್ತಿಲ್ಲ ಬಾ So, guys, this is the 10 minutes. This is mall. This is the mall, guys. And this is my Mosi. Mosi. This is my Rachita Mosi. Both see difference. This is fat. This is thin. ಮೋಟು ಪತ್ಲು Both motu patlu jodi, guys. ಹಿಮಾನಿ ಹೇಗಿದೆ Nice. ಕನ್ನಡ ಎಲ್ಲ ಬರುತ್ತೆ ನೋಡೆ ಹಾಂ I ಇವರಿಬ್ಬರಿಗೆ mean ವೆಜ್ Kannada also. ಮತ್ತೆ ಮಾತಾಡು ಕನ್ನಡದಲ್ಲಿ ಹಾಂ ಜೋರಾಗಿ ಹೇಳು ಹೇಳು ಚೆನ್ನಾಗಿದೆ ಸೊ ಇವಾಗ ನಮ್ಮ ಹಿಮಾನಿಗೆ ಶಾಪಿಂಗ್ ಮಾಡಿಸಲು ಬಂದಿದ್ದೇವೆ ಆ್ಯಕ್ಚುಲಿ ಕೆಳಗಡೆ ನೋಡ್ತಾ ಇದ್ವಿ ಕಿಡ್ಸ್ ವೇರಲ್ಲೇ ನೋಡೋಣ ಅವಳ ಸೈಜಿಗೆ ಸಿಗುತ್ತೆ ಅಂತ ಬಂದ್ವಿ ನಂದು ಟಾಪ್ಸ್ ಎಲ್ಲ ಆಗುತ್ತೆ ಬಟ್ ಪ್ಯಾಂಟ್ಸ್ ಎಲ್ಲ ಲೂಸ್ ಆಗುತ್ತೆ 26 ತಗೊಂಡ್ರೆ ಒಳಗಾಗಲ್ಲ We need to go kids section. ನಿನ್ನ ಚಿಕ್ಕ ಕಿಡ್ಸೇ ಕಣೆ ನೀನು ದೊಡ್ಡವಳು ಅನ್ಕೊಬಿಟ್ಟವಳು ಸೊ ಇವಾಗ ಕಿಡ್ಸ್ ವೇರಿಗೆ ಬಂದಿದ್ದೀವಿ Hey, this was nice. ಅವಳಿಗೆ ಫುಲ್ ಇರೋದು ನೋಡಬೇಕು ಯಾಕೆಂದರೆ ಮನಾಲಿಲಿ ಚಳಿ ಇಲ್ಲೇನೋ ಈ ಥರ ಹಾಕೊಳ್ಳೆ ಅಲ್ಲಿ ಹಾಕೋಕ್ಕಾಗುತ್ತಾ ಅಳ್ಳೆ ಬಿಟ್ಟಿದ್ದೀನಿ ಎಲ್ಲ ಕವರ್ ಹಾಂ ಸೊ ಅವಳಿಗೆ ಇಷ್ಟ ಬಂದಿದ್ದು ತಗೊಳ್ಳಿ ಈಗ It's not looking nice. ಬಾಹುಬಲಿಯಾಗಿ ಹೋಗೋಳೆ ಗೋ 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 ಎಲ್ಲ ಒಳ್ಳೆ ಅಲ್ವಾ ಆರ್ ಯು ಹ್ಯಾಪಿ ಮನಿ ಹ್ಯಾಪಿ No. ನೋ ಮೈ ಗುಡ್ನೆಸ್ ಅವಳಿಗೆ ಟ್ರೆಡಿಷನಲ್ ಬೇಕು ಅಂತ ಇಲ್ಲೆಲ್ಲೂ ಸಿಗ್ಲಿಲ್ಲ ಬಟ್ ಅದೆಲ್ಲ ಹಾಕೊಂಡು ಓಡಾಡ್ತಾಳು ಅವಳು ಟ್ರೆಡಿಷ್ನಲ್ ಹಾಕೊಂಡ್ರು ವೇಸ್ಟ್ ಬಿಲ್ಲ ಸೊ ನಮ್ಮ ಹಿಮಾನಿ ಬ್ಯಾಗ್ ಪ್ಯಾಕ್ ಆಯಿತು ಇದೆರಡು ಬ್ಯಾಗಲ್ಲಿ ತುಂಬಿದ್ದೀವಿ ಹಿಮಾನಿ ಓಕೆ ನೆಕ್ಸ್ಟ್ ಇಯರ್ ವಿಲ್ ಕಮ್ ಅಳ್ತವಳ ಕಡೆ ಅಳ್ತವಳೆ ಓಕೆ ಡೋಂಟ್ ಗೋ ಲೀವ್ ಡಿಯರ್ ಓನ್ಲಿ ಮನಿ ಇನ್ನ ಸ್ಕೂಲ್ಗೆ ಹೋಗು ಕಮ್ ನೆಕ್ಸ್ಟ್ ಇಯರ್ ವೆನ್ ಯು ಗೆಟ್ ಹಾಲಿಡೇಸ್ ಓಕೆ ನೆಕ್ಸ್ಟ್ ಇಯರ್ ಜನವರಿ ನೋಡು ನಾನು ಬರಲ್ಲ ವಾಟ್ ಬೇಬಿ ಬೇಡ್ದು ಹೋಗುವಾಗ Come, let's go. Your bag is Hey, ready. always my video. Do vlog, Imani. Tell something to your fan. Say final bye to audience.
Bye. ಬಾಯ್ Bye. ಬಾಯ್ ಬಾಯ್ ಮನಿ ಗೋ Don't cry. Why you're crying? Come next year, okay? Huh? Don't cry. ರಾಯುಮಾನಿ ಸ್ಮೈಲ್ ಜಾಸ್ತಿ ನಂಗೂ ನಿಶಂಗೆ ಕ್ಲೋಸು, ಓಕೆ? ಡೋಂಟ್ ಬಿ ಸ್ಯಾಡ್. If I scolded you for not having food, don't mind, okay? After going home, do call me from your mom's phone, okay? Don't cry. Do video call. Next January, be here. Huh? Okay. Bye. Bye. ಅಜ್ಜಿ ಅಜ್ಜಿನೇ ಹೇಳ್ಕೊತೈತೆ. She's telling come next year. Smile and go. ನಿಧಾನಕ್ಕೆ ಹೋಗಿ. ಬಾಯ್ ಬಾಯ್. ನಾನು ಬರ್ತೀನಿ ಅಂದ್ರೆ ಕರ್ಕೊಂಡೇ ಹೋಗ್ತಿಲ್ಲ ಗೈಸ್ ಅವನು. ನಿಮ್ಮನಿ ಬಾಯ್. ಯಾರು ಬೇಡವಂತೆ, ಎಲ್ಲ ಅಲ್ಲಿ ಫ್ರೆಂಡ್ಸ್ ಸಿಗ್ತಾರಲ್ಲ ಗ್ಯಾಂಗ್, ಅದಕ್ಕೆ. ಬಾಯ್ ಹಿಮಾನಿ ಬಾಯ್ ಬಾಯ್. ಅವಳಿಗೆ ಇಷ್ಟ ಇರೋದಕ್ಕೆ, ಬಟ್ ಅವಳಿಗೆ ಫೆಬ್ರವರಿ 20th ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಹಾಗಾಗಿ ಸಡನ್ನಾಗಿ ಬುಕ್ ಮಾಡಿ ಕಳಿಸಿದ್ದು. ಇಲ್ಲಾಂದಿದ್ರೆ ಈ ಮಂತ್ ಫುಲ್ ಉಳಿಸ್ಕೋಬೇಕು ಅಂತ ಇದ್ದಿದ್ದು. ನನ್ನ ರೂಮ್ ಖಾಲಿ ಹೊಡಿತದಲ್ಲ ಈಗ. ಮೇಲ್ಗಡೆ ಯಾರು ಇರಲ್ವಲ್ಲ ಇರಕ್ಕೆ. ಕರೆಕ್ಟ್ 1 ತಿಂಗಳು 15 ದಿನ ಇದ್ಲು. ಬೇಜಾರಾಗುತ್ತೆ ಇವಾಗ. ಬೇಡ ಗಣಪ್ಪ, ಈ ಅಜ್ಜಿಗೆ ಗೊರಕೆ ಹೊಡಿಯೋಷ್ಟರಲ್ಲಿ. ಅಜ್ಜಿ ಇನ್ನೇನು ಇನ್ಯಾರಿಗೆ ಊಟ ಮಾಡು ಅಂತೀಯಾ? ಅಯ್ಯೋ ಕೈ ಮುಗಿತಿತ್ತು ಊಟ ಮಾಡೋದ್ರೆ ನನ್ನ ಕಾಲಿಗೆ ಬೀಳ್ತಿತ್ತು. ಇಲ್ದಿರೋದು ನನ್ನ ರೂಮ್ ತುಂಬ ಮಿಸ್ ಮಾಡ್ಕೋತಿದ್ದೆ. ಮನೇನು ಫುಲ್ ಬಿಕ್ಕು ಅಂತಿದೆ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದೆ ಅವಳು ನನ್ನ ರೂಮಲ್ಲಿ. ಸೊ ಆ ಸೈಲೆನ್ಸ್ ಗುಯ್ ಅಂತ ಇದೆ, ತುಂಬ ಬೇಜಾರಾಗ್ತಾ ಇದೆ. ಡೈಲಿ ನನ್ನ ಜೊತೆನೇ ಮಲ್ಕೋತಾ ಇದ್ಲು. ನೋಡಿ ಅವಳ ಟ್ಯಾಬು ಇದು ಅವಳ ಕೈಗೆ ಸಿಕ್ಕಿ 1.5 ತಿಂಗಳಾಗಿದೆ. ಸೊ ಇವಾಗ ಲಾಸ್ಟ್ ಮೂಮೆಂಟಲ್ಲೂ ಯೂಸ್ ಮಾಡಿಬಿಟ್ಟೆ ಹೋದ್ಲು. ಇಲ್ಲಿ ನೋಡಿ, ಅವಳೇ ಡೈಲಿ ವಾಟರ್ ಬಾಟಲ್ ತುಂಬಿಸ್ಕೊಬಂದು ನನಗೂ ತಗೊಬರ್ತಿದ್ಲು, ಅಲ್ಲಿ ನನಗೂ ತರ್ತಿದ್ಲು, ಅವಳು ತಗೊಬಂದು ತುಂಬಿಸ್ಕೊಂಡು ಇಟ್ಕೋತಾ ಇದ್ಲು. ಒಂಥರ ಆಗ್ತಿದೆ, ತುಂಬ ಬೇಜಾರಾಗ್ತಿದೆ. ಪಾಪ ಅವಳು ಹೋಗುವಾಗ ಹತ್ಲು. ಆ್ಯಕ್ಚುಲಿ ನಾನು ಎಷ್ಟು ಅಟ್ಯಾಚ್ ಆಗ್ತೀನಿ ಅವಳ ಜೊತೆ ಅಂತ ಗೊತ್ತಿರಲಿಲ್ಲ. ಫಸ್ಟೇ ನಮ್ಮ ಅಣ್ಣ ಹೇಳಿದ್ದ, ನಂಗೆ ಗೊತ್ತಿರಲಿಲ್ಲ. ಮದುವೆಗೆ ಮತ್ತು ಅಣ್ಣಂಗೆ ಅವರು ಲಾಸ್ಟ್ ಟೈಮ್ ಮನಾಲಿಗೆ ಹೋದಾಗಲೇ ಅವ್ರಿಗೆ ಪರಿಚಯ ಆಗಿದ್ಲು. ಬಟ್ ಬರ್ತಿದ್ದಾಳೆ ಅಂದಾಗ ಅವಳಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ದ. ಸೊ ನಾನು ಹೆಂಗಪ್ಪ ಅವಳ ಜೊತೆ ಮಾತಾಡಲಿ, ಕನ್ನಡ ಬೇರೆ ಬರಲ್ಲ ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ಬಂದಿದ್ದು ನೆಕ್ಸ್ಟ್ ಡೇಯಿಂದನೇ ಮಾಮಿ ಮಾಮಿ ಅಂದ್ಕೊಂಡು ಫುಲ್ ಎಲ್ಲರಿಗೂ, ನನಗೆ ಅಂತಲ್ಲ ಮನೇಲಿ ಇರೋರು ಎಲ್ಲರಿಗೂ ಕ್ಲೋಸ್ ಆದಳು. ಸೊ ಗೊತ್ತಿಲ್ಲದಿರೋ ಲ್ಯಾಂಗ್ವೇಜ್ ಹುಡುಗಿ ಜೊತೆ ಫಸ್ಟ್ ಟೈಮ್ ನಾನು ಇಷ್ಟು ಮಾತಾಡಿದ್ದು, ಇಷ್ಟು 1.5 ತಿಂಗಳು ಜೊತೇಲಿದ್ದಿದ್ದು. ಅಷ್ಟೋ ಹಂಗೋ ಹಿಂಗೋ ಅಲ್ಪ ಸ್ವಲ್ಪ ಇಂಗ್ಲೀಷಲ್ಲೂ ಮಾತಾಡಿಕೊಂಡು, ಗೊತ್ತಿಲ್ಲದಿರೋ ಹಿಂದಿಲಿ ಮಾತಾಡಿಕೊಂಡು ಹಿಂಗೋ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿದ್ವಿ. ಸೊ ಸ್ವಾತಿನೂ ಬರ್ತೀನಿ ನೀನು ಹೋದರೆ ಹೇಳು ಏರ್ಪೋರ್ಟ್ಗೆ ಅಂದಿದ್ಲು. ಬಟ್ ನಾನೇ ಹೋಗಲಿಲ್ಲ. ನಾನು ಹೋಗಬೇಕು ಅಂತ ಆಸೆ ಇತ್ತು. ಬಟ್ ಅಣ್ಣನ ಫ್ರೆಂಡ್ಸ್ ಏನೋ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಹಿಮಾನಿಗೂ ಗೊತ್ತಿರೋರು. ಹಾಗಾಗಿ ಜಾಸ್ತಿ ಜನ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂದ, ನಾನು ಹೋಗಲಿಲ್ಲ. ಇಲ್ಲ ಅಂದಿದ್ರೆ ಜೊತೇಲಿ ಹೋಗ್ತಾಯಿದ್ದೆ. ಅವಳಿಗೂ ಆ್ಯಕ್ಚುಲಿ ಹೋಗೋಕ್ಕೆ ಇಷ್ಟ ಇಲ್ಲ. ಬಟ್ ನಮ್ಮ ಜೊತೆ ಎಲ್ಲ ನನ್ನದು ಟಿಕೆಟ್ ಬುಕ್ ಆಯ್ತಾ ಅಂತ ಖುಷಿ ಪಡ್ತಾಯಿದ್ಲು. ಬಟ್ ಅವಳಿಗೆ ಇಷ್ಟ ಇಲ್ಲ ಅಂತ ನಮಗೂ ಗೊತ್ತಿತ್ತು. ಬಟ್ ಇವಾಗ ಹೋಗೋ ಟೈಮಲ್ಲಿ ಹತ್ಬಿಟ್ಲು. ಬೇಜಾರಾಗ್ತಾಯಿದೆ ಪಾಪ. ಸೊ ಅವಳು ಒಬ್ಬಳೇ ಹೋಗ್ತಾ ಇಲ್ಲ, ಫ್ಲೈಟ್ ಏರ್ಪೋರ್ಟ್ ತನಕ ಇವ್ರು ಬಿಡ್ತಾರೆ. ಅಲ್ಲಿಂದ ಹೆಲ್ಪರ್ ಇರ್ತಾರಲ್ಲ, ಚಿಕ್ಕ ಮಕ್ಕಳನ್ನೆಲ್ಲ ಡ್ರಾಪ್ ಮಾಡೋ ಥರ, ಅದೇನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅವ್ರ ಮುಖಾಂತರ ಅವಳು ರೀಚ್ ಆಗ್ತಾಳೆ. ಅಲ್ಲಿ ಮನಾಲಿಲಿ ರೀಚ್ ಆದ ತಕ್ಷಣ ಚಂಡೀಗಢಲ್ಲಿ ಅವರ ಪೇರೆಂಟ್ಸ್ ಎಲ್ಲ ಇವತ್ತೇ ಬಂದು ಅಲ್ಲಿ ಸ್ಟೇ ಆಗಿದ್ದಾರೆ ಚಂಡೀಗಢಲ್ಲಿ. ಸೊ ಅವ್ರು ಬಂದು ಅವಳನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಸೇಫಾಗಿ ಹೋಗ್ತಾಳೆ. ಹೋದ ತಕ್ಷಣ ಎಲ್ಲ ಅವರೇ ಎಲ್ಲ ಕಾಲ್ ಮಾಡ್ತಾರೆ ಏರ್ಪೋರ್ಟಲ್ಲಿ. ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ.
ಸೊ ಓದ್ಲಲ್ಲ ಅದೇ ಬೇಜಾರಾಗ್ತಿರೋದು. ನನ್ನ ರೂಮೇ ಖಾಲಿ ಖಾಲಿ ಅನ್ನಿಸ್ತಿದೆ. ಏನು ಮಾಡೋಕ್ಕಾಗಲ್ಲ. ಸೊ ನಾನು ನೆಕ್ಸ್ಟ್ ಯಾವಾಗಾದ್ರು ಮನಾಲಿಗೆ ಹೋಗೋ ಪ್ಲ್ಯಾನ್ ಇದೆ. ಹೋದಾಗ ಅವ್ರ ಮನೆಗೆ ಹೋಗ್ತೀನಿ. ಅವ್ರ ಪೇರೆಂಟ್ಸ್ ಆಗಲೇ ನನ್ನ ಕರೆದ್ರು. ಇವಾಗಲೇ ಹೋಗಬೇಕಿತ್ತು ನಾನು, ಬಟ್ ನನಗೆ ಇವಾಗ ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡಿಸೆಂಬರಲ್ಲಿ ಪ್ಲ್ಯಾನ್ ಇದೆ, ನೋಡುವ ಅದು ಮುಂದೆದು. ಬಟ್ ಬೇಜಾರಾಗ್ತಿದೆ ಗೈಸ್. ಅವಳು ಜಾಸ್ತಿ ಯಾವ ಜಾಗದಲ್ಲಿ ಗೊತ್ತಾ ಇದ್ದಿದ್ದು ತೋರಿಸ್ತೀನಿ ರೀ. ನೋಡಿ ಇಲ್ಲಿ ಅವಳ ಕ್ರಾಫ್ಟ್ ಐಟಮ್ಸ್, ಕ್ರಾಫ್ಟ್ ಎಲ್ಲ ಮಾಡ್ತಾಯಿದ್ಲು, ಅದಕ್ಕೆ ಇಲ್ಲೇ ತಗೊಬಂದು ನನ್ನ ರೂಮಲ್ಲಿ ಇಟ್ಟಿದ್ಲು. ಹಾಗೆ ಅವಳು ತಿನ್ನೋದೆಲ್ಲ ಇಲ್ಲಿ ಸೀಕ್ರೆಟಾಗಿ ಬಂದು ತಿಂದು ಇಲ್ಲಿ ಇದ್ರೊಳಗಡೆ ಓಹೋ ನಾನು ಇಯರ್ಫೋನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟವಳು. ಚಾಕ್ಲೇಟ್ ಕವರ್ಸ್ನೆಲ್ಲ ಇದರೊಳಗಡೆ ಡಂಪ್ ಮಾಡಿ ಒಂದು ಕಡೆ ಕ್ಲೀನಾಗಿ ಇಟ್ಕೊತಾ ಇದ್ಲು. ಅವಳ ಸರೌಂಡಿಂಗು ಅಷ್ಟೇ, ರೂಮ್ನೆಲ್ಲ ಕ್ಲೀನಾಗಿ ಇಟ್ಕೊತಾ ಇದ್ಲು. ಹಾಗೆ ವಾಟರ್ ಬಾಟಲ್ ಡೈಲಿ ಒಂದು ಸಲ ನೀರಿದ್ದರೂ ಇರಲಿಲ್ಲ ಅಂದರೂ ವಾಶ್ ಮಾಡ್ಕೊಬಂದು ತಂದು ಇಟ್ಕೊತಾ ಇದ್ಲು. ಸೊ ಈಗ ಹೇಳ್ತಾ ಇದ್ದೀನಿ ನೋಡಿ, ಅವಳಿದ್ದಾಗ ಇದೆಲ್ಲ ಹೇಳಲಿಲ್ಲ. ಮತ್ತು ಇವಾಗ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಂದು ಸಲ ನಮ್ಮ ಅಣ್ಣ ಹೇಳಿದ್ದ, ನೀನು ಇಲ್ಲೇ ಮೈಸೂರಲ್ಲೇ ಸ್ಕೂಲಿಗೆ ಜಾಯಿನ್ ಮಾಡ್ತೀನಿ, ಇಲ್ಲೇ ಇರು ಅಂತ ಹೇಳಿದ್ದ. ಆವಾಗ ಇಲ್ಲ ಬೇಡ, ನನಗೆ ಮೈಸೂರಲ್ಲಿ ಅಡ್ಜಸ್ಟ್ ಆಗಲ್ಲ, ಕನ್ನಡ ಬರಲ್ಲ ನನಗೆ ಅಂತೆಲ್ಲ ಹೇಳಿದ್ಲು. ಬಟ್ ಇವಾಗ ಹೋಗುವಾಗ ಮಾಮಿ ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಸ್ಕೂಲಿಗೆ ಜಾಯಿನ್ ಮಾಡಿ ಅಂತ ಇದ್ಲು. ಪಾಪ ಅನ್ನಿಸ್ತು. ಇಷ್ಟೇ ಗೈಸ್, 1-2-3 ದಿನ ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಮಿಸ್ ಮಾಡ್ಕೋತೀವಿ. ಸೊ ಇನ್ನೊಂದು ಸ್ವಲ್ಪ ಮೈಸೂರನ್ನ ತೋರಿಸ್ಬೇಕಿತ್ತು ಅಂತ ಇವಾಗ ನನಗೆ ಫೀಲ್ ಆಗ್ತಾಯಿದೆ. ಬಟ್ ಈ ಮನೆಗೆ ಬಂದಮೇಲೆ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಅವಳನ್ನ. ಸ್ವಲ್ಪ ನಾವು ಈ ಥರ ಎಲ್ಲ ಇದ್ವಿಯಲ್ಲ, ಅವಳೇ ಅರ್ಥ ಮಾಡಿಕೊಂಡು ಅವಳು ಸುಮ್ಮನಾದ್ಲು, ಏನೂ ಕೇಳಲಿಲ್ಲ. ಇನ್ನೊಂದು ಸ್ವಲ್ಪ ಪ್ಲೇಸಸ್ ಎಲ್ಲ ತೋರಿಸೋಣ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಏನಾರು ಆಗಲಿ ಮೈಸೂರು ಪ್ಯಾಲೇಸ್ ಆದರೂ ತೋರಿಸ್ಬಿಡೋಣ ಪಾಪ ಅಂತ ಕರ್ಕೊಂಡೋಗಿ ತೋರಿಸ್ಕೊಬಂದೆ. ನೆಕ್ಸ್ಟ್ ಇಯರ್ ನೋಡೋಣ. ಆದರೆ ಆಲ್ಮೋಸ್ಟ್ ಅವಳಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ಟೈಮಲ್ಲಿ ರಜೆ ಇರುತ್ತೆ. ನಾನೇನಾದ್ರು ಹೋದರೆ ನೆಕ್ಸ್ಟ್ ಇಯರ್ ಕರ್ಕೊಂಡು ಬರ್ತೀನಿ ಜೊತೆಗೆ. ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.